हालेलुया 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 हालेलुया. ಅವನಿಗೆ ಕೊಟ್ಟಿದ್ದು ते त्यांना देण्यात आले. ಆಮೆನ್ आमेन. ಅವನು ನನ್ನ ಅಣ್ಣನ ಮಕ್ಕಳು ಇದ್ದಾರೆ, ಹೋಗಿ ಮದುವೆ ಮಾಡ್ಕೋ ಕಳಿಸ್ಬೋದು. तो माझ्या दादाचा मुलगी आहे, तिथे जाऊन तुम्ही लग्न करा असं म्हणून पाठवून दिले. ಒಬ್ಬರ ಮದುವೆ ಮಾಡಿ ಇದ್ರೆ ಅವನ ಜೀವನ ಹೆಂಗಿರ್ತದೆ ಅಂತ ಅವನು ಗೊತ್ತಾಗ, ನಿಮ್ಗೆಲ್ಲ ಗೊತ್ತಲ್ಲ. एक बाईला लग्न केले ते त्यांचं जीवन कसं आहे असते तुम्हाला माहित आहे. ಇಬ್ಬರನ್ನು ಮದುವೆ ಮಾಡ್ಬಿಡ. 2 बायकाला तो लग्न केले. 14 ವರ್ಷ ಜೈಲು. 14 ವರ್ಷ ಗೃಹಸ್ಥನ್. ಆಗ ಅವನು ನನ್ಗೆ ಹೇಳ್ತಾನೆ, ಯಪ್ಪ ಮಾಮನೇ, अरे मामा, माझा मामा, ನಿನ್ನ ಮಕ್ಕಳು ಇಬ್ಬರಿಗಾಗಿ 14 ವರ್ಷ ಹೋಯ್ತು ನನ್ನ ಜೀವನ. तुझ्या 2 मुलीसाठी माझ्या जीवनातला 14 वर्ष पार गेले. ಯಾರೋ ಒಬ್ರ 4-5 ಕೊಲೆ ಮಾಡಿಬಿಟ್ರೆ ಜೈಲಲ್ಲಿ ದಂಡನೆ ಕೊಡ್ತಾರೆ, ಕೋರ್ಟಲ್ಲಿ ಲೈಫ್ ಅಂತ ಹಾಕ್ತಾರೆ. म्हणजे ಲೈಫ್ ಎಷ್ಟು ಗೊತ್ತಾ? 14 ವರ್ಷ. म्हणजे एक माणूस दुसऱ्या माणसाला जरा खून केले त्याला जेलमध्ये टाकतात ना, त्यांना असं शासन देतात काय, म्हणजे लाईफ टाइम तुम्ही जेलमध्ये राहा. म्हणजे लाईफ टाइम म्हणजे एक लाईफ म्हणजे 14 वर्ष. 14 ವರ್ಷನು ತನ್ನ ಹೆಂಡತಿಗಳಿಗಾಗಿ ಬೆಳೆಸೋದು, ಅವ್ರಿಗಾಗಿ ಅವನು ಕಷ್ಟಪಟ್ಟಿದ್ದಾನಂತೆ. 14 वर्षापासून त्यांच्या 2 मुलीसाठी तो कष्ट करून वेतन केलं. ಮತ್ತೆ ಅವನ ಆಡುಗಳಿಗಾಗಿ ಕುರಿಗಳಿಗಾಗಿ आणि त्यांच्या शेरडे मेंढऱ्यासाठी ಅದಕ್ಕೂ 6 ವರ್ಷ ಅವನು ಕಷ್ಟಪಟ್ಟಿದ್ದಾನೆ. त्यासाठी पण तो 6 वर्षात चाकरी केला. ಒಟ್ಟಿಗೆ 20 ವರ್ಷ, टोटल 20 वर्ष. 20 ವರ್ಷ 20 वर्ष ವಾಕಪಟ್ಟು ಕಷ್ಟಪಟ್ಟ. ते 20 वर्ष त्यांच्याकडे जाऊन कष्टी माणूस झाला. हालेलुया. ಸುಮ್ಮನೆ ಇಲ್ಲ, ಮದುವೆ ಮಾಡ್ಕೊಂಡು ಕಷ್ಟಪಟ್ಟ. ते उगाच नाही, तिथे जाऊन लग्न केले नंतर तो कष्ट पडला. ಆಮೆನ್. ಇದು ಅವನ ಜೀವನದಲ್ಲಿ ಒಂದು ದೊಡ್ಡ ಒಂದು ಕಷ್ಟ ಕಾಲ, ಉಪದ್ರ ಕಾಲ, ಕಣ್ಣೀರ್ ಕಾಲ, ಎಲ್ಲ ಕಾಲಗಳೇ ಇರಬಹುದು. हे त्यांच्या जीवनामध्ये कष्ट काल आणि संकट ते सर्व सांगू शकते. ಮತ್ತೆ ರಾತ್ರಿ ಹಗಲು आणि रात्रंदिवस, ಹಗಲು ಟೈಮಲ್ಲಿ ಬಿಸಿಲು ನೋಡಲ್ಲ, ರಾತ್ರಿ ಟೈಮಲ್ಲಿ ಚಳಿನೂ ನೋಡಲ್ಲ, ಎಲ್ಲಾ ಟೈಮಲ್ಲಿ ಅವನು ಕಷ್ಟಪಟ್ಟಿದ್ದಾನೆ. म्हणजे दिवस उन्हाचा ताप पण तो बघितला नाही आणि रात्री घरट्याच्या एक थंडी पण तो बघितला नाही. ಹೇಳ್ತಾರೆ, ನಿದ್ದೆ ನನ್ನ ಕಣ್ಣುಗಳಿಗೆ ದೂರವಾಗಿತ್ತು. अरे माझ्या डोळ्याची झोप उडे म्हणजे लांब होते. हालेलुया हालेलुया ಹಾಲೆಲೂಯಾ. हालेलुया. ಇಲ್ಲಿ ಮದುವೆ ಮಾಡಿದ ನಿಮ್ಮ ಸಹೋದರರು ಹೇಳ್ರಿ, ನಿಮ್ಮ ಹೆಂಡತಿಯರಿಗಾಗಿ ಈ ತರ ಕಷ್ಟಪಟ್ಟಿದ್ದೀರಾ? आता तुम्ही सांगा, तुम्ही लग्न केलेल्या तुमच्या बायकोसाठी एवढं कष्ट केले का? ಕಷ್ಟಪಟ್ಟಿದ್ದೀರಾ? ರಾತ್ರಿಯು ಹಗಲು ಎವಡ ಕಷ್ಟ ನೋಡಾದೆ, ಚಳಿ ನೋಡಾದೆ, ಕಣ್ಣಿಗೆ ನಿದ್ದೆ ಒಂದು ದೂರವಾಗಿದಂತೆ ಇಂಥ ಒಂದು ಕಷ್ಟ ಅನುಭವಿಸಿಕೊಂಡಿದ್ದ. एवढा म्हणजे तो त्यांच्या बायकोसाठी 14 वर्ष रात्रंदिवस ना झोपता काम करून लय कष्ट झाला. ಕೆಲವು ಹೇಳ್ತಾರೆ, ಅಣ್ಣರೇ, काही लोक सांगतात, दादा ಮದುವೆ ಮಾಡಿ 2ನೇ ನೈಟಲ್ಲಿ ಈ ಕಷ್ಟವನ್ನು ಅನುಭವಿಸಿದ್ದೀವಿ. लग्न झालं 2ऱ्या रात्रीमध्ये मी हे सर्व संकष्ट मी सोपलं आहे. 14 ವರ್ಷ ಹೋಗ್ತೀರಾ ಅಂತ. तू कशाला 14 वर्ष पुढे जातात? ಸ್ತೋತ್ರ. ಕೆಲವರ ಕಾಲ ಹಂಗೆ ಇರ್ತದೆ. ಹಾಲೆಲೂಯಾ. धन्यवाद. काही लोकांचं जीवित असं असतं. 14 ವರ್ಷ ಅವನ ಮಕ್ಕಳಿಗಾಗಿ, ಹಂಗಂದ್ರೆ ಅವನು ಕೊಡುವಂತ ಸ್ಟೇಟ್ಮೆಂಟ್ ಸೂಪರ್ ಸ್ಟೇಟ್ಮೆಂಟ್. म्हणजे तो देतात ना एक विषय 14 वर्ष म्हणून. ಅವನ ತಾಯಿ त्यांच्या आई ಕಳಿಸಿದ್ರು, पाठवून दिले. ಅದಕ್ಕೆ ಅವನ ಸಂಬಂಧ ಅವನು ಒಪ್ಪಿಸಿಕೊಟ್ಟು तो त्या विषयासाठी हो म्हणून, ಅದಕ್ಕೆ ವಿಧೇಯತೆಯಾಗಿ त्याला तो हो म्हणून ಅಲ್ಲಿ ಹೋಗಿ ತಮ್ಮ ಮಾಮನ ಮಕ್ಕಳನ್ನ ಮದುವೆ ಮಾಡಿಕೊಂಡಿದ್ರು. तिथे जाऊन त्यांच्या मामाच्या मुलगीला लग्न केलं. ಒಟ್ಟಿಯಾಗಿ ಹೋಗಿದ. एकटा सारखा तो ಅವನ केला. ತಾಯಿ ತಂದೆ ಮನೆ ಬಿಟ್ಟು ಹೋಗುವಾಗ ಬರೀ ಮನುಷ್ಯನ್, ಬರೀ ಅವನ ಕೈಯಲ್ಲಿ ಏನಿಲ್ಲ, ವಸ್ತುಗಳೆಲ್ಲ ಏನೂ ಇಲ್ಲ, ಆಡುಗಳಿಲ್ಲ, ಕುರಿಗಳಿಲ್ಲ, ಯಾವುದೂ ಇಲ್ಲ. तो पहिला जाताना त्यांच्याकडे, त्यांच्या हाताकडे काही नव्हतं. शेरडे मेंढरे आणि लोक, चाकरी कोणी नव्हतं. ರಾತ್ರಿ ಆಗಲು ಅವನ ಮಾಮನಕ್ಕಾಗಿ, ಮಾಮನ ಮಕ್ಕಳಕ್ಕಾಗಿ, ಮಾಮನ ಕೊಟ್ಟಿದ್ದ ಎಲ್ಲ ಕೆಲಸ, ಮಾಮ ಹೇಳ್ಬೇಕಂದ್ರೆ
ಲಾಭಾನಕ್ಕಾಗಿ ಅವನು ಏನು ಹೇಳೋದು, ಒಂದು ನಂಬಿಕೆಸ್ಥ ಕಾರಣ ಇಲ್ಲ. तो तिथे जाताना त्यांच्या मामासाठी लई कष्ट करून, लई चाकरी सारखं काम करून त्यांच्या मामासाठी तो विश्वासनीय लोकांप्रमाणे ते जगत होता. ತುಂಬಾ ವಿಶ್ವಾಸಿ ಮಗ. तो चांगला विश्वासी लोक. ಅದ್ರಲ್ಲಿ ಅವನಿಗೆ ಗೈನ್ ಇಲ್ಲ, ಯಾವ್ದು ಇಲ್ಲ. तो तिथे जाऊन काम करतात ना, त्यांचा काय लाभ नाही. ಅವನ ಮಾಮನು ಎಷ್ಟು ಸಲ ಅವನ ಸಂಬಳನ ಬೇರ್ಪಡಿಸಿದ. तिथे वचन सांगते किती वेळा त्यांचा पगार 10 ಸಲ ಸಂಬಳವನ್ನು ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅಂತ ಹೇಳ್ತೀನಿ, ಅದು ಅಷ್ಟೇ ಬಿಡಿ, ಅದು ಬರೋದಿಲ್ಲ. तो 10 वेळामध्ये तुमच्या वेतन मी आता देतो, नाही आता नंतर देतो, नंतर मी पुढे वाढून देतो असं म्हणून 10 वेळ तो उलट केला. ಯಾಕಂದ್ರೆ ವಾಗ್ದಾನ ಕೊಟ್ಟಿದ್ದಕ್ಕಾಗಿ, म्हणजे वाग्दान एक करार दिल्यासाठी, ಮದುವೆ ಮಾಡಿದ್ದಕ್ಕಾಗಿ, तो लग्न केल्यामुळे, ಅವನಿಗೆ ಕೆಲಸ ಕೊಟ್ಟಿದ್ದಕ್ಕಾಗಿ, त्यांच्याकडे काम देण्यात आले ना त्यासाठी ಕೊನೆಯವರೆಗೂ ನಂಬಿಕೆಸ್ಥ ಕಾರಣ ಇದೆ. शेवटपर्यंत तो विश्वासनीय होता. ಹಲ್ಲೆಲೂಯಾ. हालेलुया. ಕೆಲಸಕಾರರನ್ನ ಹಿಂಗಿರಬೇಕು. कामगार म्हणजे असं असायला पाहिजे. ರಾತ್ರಿ ಆಗಲು रात्रंदिवस ಕಣ್ಣಕ್ಕೆ ನಿದ್ದೆಯೇನ ದೂರಪಡಿಸುತ್ತ. डोळेला तू झोपू नका, झोप तू लांब राहा. ಆಮೆನ್. ಹಲ್ಲೆಲೂಯಾ. हालेलुया. ಹಲ್ಲೆಲೂಯಾ. हालेलुया. ದೂರಪಡಿಸಿಕೊಂಡು ಅವನು ಈ ರೀತಿಯಲ್ಲಿ 20 ವರ್ಷ ಅವನು ಕಷ್ಟಪಟ್ಟು ತಮ್ಮ ಮಾಮನ ಮನೆಗೆ ಅವನು ನಿಜವಾದ ಒಂದು ನಂಬಿಕೆಸ್ಥ ಕಾರಣ ಆಗಿದ್ದ. तो 20 वर्ष कष्ट म्हणून त्यांच्या मामाच्या घरी जाऊन ते लई काम केलं. ಅದಕ್ಕೆ ಫಲ ಹೆಂಗಿತ್ತು ಗೊತ್ತಾ? यासाठी प्रतिफळ कसं मिळेल माहितीये? ಒಬ್ಬ ಮನುಷ್ಯನದನ್ನ ಬಂದ ಅವನು, एक माणसाप्रमाणे आलेला तो, ಒಬ್ಬ ಮನುಷ್ಯ ಬಂದನು एकटा सारखा आलेला एक माणसाला ಮಾಮನ ಮನೆ ಬಿಟ್ಟು ದೂರ ಹೋಗುವಾಗ, ಮಾಮನ ಮನೆ ಬಿಟ್ಟು ಹೋಗುವಾಗ त्यांच्या मामाच्या घरी सोडून परत त्यांच्या गावी जाताना 32ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ 2ನೇ ವಾಕ್ಯ ಓದಿ. 32वा अध्यायामध्ये पहिला आणि दुसरा वचन वाचा. 1ನೇ ವಾಕ್ಯ 32वा अध्यायामध्ये पहिला आणि दुसरा वचन. ಯಾಕೋಬನು ಮುಂದೆ ಪ್ರಮಾಣ ಮಾಡಲು ಯಾಕೋಬನ ಮುಂದೆ ಪ್ರಮಾಣ ಮಾಡಲು ದೇವದೂತರುಗಳು ಅವನೆದುರಿಗೆ ಬಂದರು. ಅವನ ಎದುರಿಗೆ ಬಂದರು. ಅವನು ಅವರನ್ನು ನೋಡಿದಾಗ ಅದು ದೇವರ ಪಾಳೆಯ ಎಂದು ಹೇಳಿ ಆ ಸ್ಥಳಕ್ಕೆ ಮಹನೀಯಂ ಎಂದು ಹೆಸರಿಟ್ಟನು. ಹಲ್ಲೆಲೂಯಾ. 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 ಇಲ್ಲಿ ಯಾಕೋಬು ಒಂದು ಹೆಸರಿಡ್ತಾನ, ಜೊತೆಯಲ್ಲಿ ಬೆಳೆದಿದ್ದ ಮಕ್ಕಳಿಗೆ, ಅವನು ಇಟ್ಟಿದ ಎಲ್ಲ ಆಡುಗಳಿಗೂ ಕುರಿಗಳಿಗೂ ಎಲ್ಲ ಮನುಷ್ಯರಿಗೂ ಅವನು ಹಿಂದೆ ಇರುವಂತ ಜನರಿಗೆ ಅವನು ಕೊಟ್ಟಿದ್ದ ಹೆಸರು ಇದು ದೇವರ ಪಾಳೆಯ. ಹಲ್ಲೆಲೂಯಾ. ಸೇನೆ ಅಂತ ಹೇಳ್ಬಹುದು, ತಪ್ಪಲ್ಲ. ಹಲ್ಲೆಲೂಯಾ. ದೇವರ ಸೇನೆ ಎಂಬುದಾಗಿ ಹೇಳುತ್ತಾರೆ. याकोब त्यांच्या मामाच्या घरी सोडून त्यांनी बाहेर येताना त्यांच्याकडे असलेल्या त्यांच्या बायको आणि त्यांच्या लेकरू आणि शेरडे मेंढरे आणि चाकरे ते सर्वांना पाहून ते सर्व देवाचं सैन्य आहे. ಆಮೆನ್. आमेन. ಒಬ್ಬ ಮಗನಾಗಿ ಬಂದು एकटा सारखा तो आला. ಮಾಮನ ಮನೆಯಲ್ಲಿ ರಾತ್ರಿ ಆಗಲು ಕಷ್ಟಪಟ್ಟು ಕಣ್ಣೀರ್ ಬಿಟ್ಟು ಬೆಳೆದಿದ್ದಕ್ಕೆ तो त्यांच्या मामाच्या घरी रात्रंदिवस कष्ट करून वेतन केलेल्यामुळे ಅವನಿಗೆ ಕೊಡುವುದನ್ನ ಕೊಟ್ಟು ಅವನು ಸಂಪಾದನೆ ಮಾಡಿದ. ಅವನೇ ಇಟ್ಟಿದ ಒಂದು ವಿಷಯ ಅದು ದೇವರ ಪಾಳೆಯವಾಗಿ ಅದು ಉಂಟಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ते बाहेर निघताना त्यांनी वेतन केलेलं आहे, त्यांनी स्वतः कमलेलं आहे, तरी पण बाहेर येताना हे माझ्या नाही बाबा, ते देवाचं सैन्य आहे असं नाव ठेवला. ಆದಿಕಾಂಡ 32ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯ. उत्पत्ती 32 पहिला आणि दुसरा वचन. ಹಲ್ಲೆಲೂಯಾ. हालेलुया. ದೇವರ ಸೇನೆ, ದೇವರ ಪಾಳೆಯ, देवाचं सैन्य म्हणजे देवाचा सैन्य आहे. ಹಲ್ಲೆಲೂಯಾ. हालेलुया. ಬರಿಕೆಯ ಬಂದವನಿಗೆ ದೇವರು ಕೊಟ್ಟಿದ್ದು ಯಾವುದು? रिकाम हाताने आलेल्या लोकांना परमेश्वर काय दिले? ದೇವರ ಸೇನೆ, देवाचं सैन्य. ಹಲ್ಲೆಲೂಯಾ. हालेलुया. ದೇವರ ಸೈನ್ಯವನ್ನು ಅವನು ಉಂಟು ಮಾಡಿಕೊಂಡಿದ್ದ. तो देवाचं सैन्य म्हणून
ವೇತನ ಕೇಳ. Hallelujah. Hallelujah. ಲಾಭನ ಮನೆಯಲ್ಲಿ ರಾತ್ರಿ ಹಗಲು ಏನು ಒಬ್ಬತ್ತರ ಕಷ್ಟ ಕಣ್ಣೀರ್ लाभ त्यांच्या मामाच्या घरी काय होतं, कष्ट, कಣ್ಣीर, छळ आणि रडणे असं होतं. 20 ವರ್ಷ ಅದನ್ನು ಅನುಭವಿಸಿಕೊಂಡಿದ್ದಾನೆ. तो 1 वर्ष 2 वर्ष 20 वर्ष तो सहन केला. Hallelujah. 20 ವರ್ಷ ಅನುಭವಿಸಿದ್ದೆ ಅವನ ಬಿಟ್ಟು ಹೋಗುವಾಗ, ಹಾಗಾದ್ರೆ ಬಿಟ್ಟು ಹೋಗುವುದಲ್ಲ, ಅವನ ಕೆಲಸವನ್ನು ಮುಗಿಸಿಕೊಂಡು ಹೋಗುವಾಗ. ಎಸ್, ದಿಸ್ ಇಸ್ ಕರೆಕ್ಟ್. 20 वर्ष त्यांचं काम संपल्यानंतर तो पुढे जाताना ಅವನ ಮಾಮನ ಬಾಯಿಯಿಂದ ಆಶೀರ್ವಾದವನ್ನ ತಕೊಂಡು त्यांच्या मामाच्या तोंडातून आशीर्वादाचं वचन घेऊन ಸಮಾಧಾನವಾಗಿ ಸಂತೋಷವಾಗಿ ಅವನ ಕೈಯಲ್ಲಿ ಕೊಟ್ಟಿದ್ದ ಕೆಲಸವನ್ನ ಮುಗಿಸಿಕೊಂಡು ಅದನ್ನ ಬಿಟ್ಟು ಅವನು ಹೋಗುವಾಗ समाधानाप्रमाणे आणि संतोषप्रमाणे त्यांच्या हाताकडे काय सोपवले होते एक काम, ते संपूर्ण समर्पण करून नंतर पहिला ಇಬ್ಬರು ಬಂದು ನೋಡಿದ್ದಾರೆ ಅವನು. पहिला 2 व्यक्ती येऊन त्याला भेटले. 2 VIP. 2 VIP. ಈಸ್ ಏಂಜಲ್ ಆಫ್ ಗಾಡ್. तो देवाचा दूत. Hallelujah. हालेलुया. ದೇವದೂತರುಗಳು देवदूत त्यांच्या पुढे आले होते. ಅವನು ಹೋಗುವ ಪ್ರಯಾಣದಲ್ಲಿ ಇಬ್ಬರು ಬಂದು ನಿಂತುಕೊಂಡಿದ್ದಾರೆ. तो जिथे चाललंय त्या मार्गामध्ये भेटण्यासाठी आलेले होते 2 देवदूत. Hallelujah. हालेलुया. Hallelujah. हालेलुया. ರಾತ್ರಿ ನಿದ್ದೆ ಇಲ್ಲದೆ ಚಳಿಯಲ್ಲಿ ಕಷ್ಟಪಡುವಾಗ ದೂತರುಗಳು ಬಂದ್ರ. रात्री वेळामध्ये ना झोपता संकष्ट करून त्या थंडीमुळे त्यांनी तरतर कापताना देवदूत आला का? ಬರಲ್ಲ. येत नाही. Hallelujah. हालेलुया. ಬಿಸಿಲಲ್ಲಿ उन्हामध्ये ಹಗಲ ಟೈಮಲ್ಲಿ ಕಷ್ಟಪಡುವಾಗ, ಕುರಿಗಳನ್ನು ಮೇಯಿಸಿಕೊಂಡಿರುವಾಗ, ಅಲ್ಲಿ ಹಿಂಸೆ ಅನುಭವಿಸಿಕೊಂಡಿರುವಾಗ ದೂತರುಗಳು ಬರಲ್ಲ. ते दिवस त्यांनी रानातकडे जाऊन शेळ्या मेंढराला चारताना उष्णतेमुळे त्यांच्या अंग सुडता त्याला तिथे त्या वेळामध्ये पण देवदूत आले नाही. ಯಾವಾಗ ನೋಡುತ್ತಾನೆ, कसं येतात, ಯಾವಾಗ ಇವನ್ ನೋಡಿಲ್ಲ, ಇವನ ಬಂದು ನೋಡಕ ಬಂದವಳು. तो देवदूताला जाऊन भेटला नाही, त्यांना भेटण्यासाठी देवदूत आला. ನನ್ನ ಮಕ್ಕಳು ಕೆಲಸವನ್ನ ಮುಗಿಸಿಕೊಂಡು ಬರುತ್ತಾನೆ, ಹೋಗು ಇನ್ವೈಟ್ ಮಾಡು ಅವನ. आता परमेश्वर सांगितलं, अरे बाबा माझा मुलगा त्यांच्याकडे काय सोपवले होते काम ते संपूर्ण झाला, आता आलेला आहे, तू जाऊन भेटा त्यांना. ದೇವರು ಕಳಿಸಿದಾರೆ ದೂತರುಗಳನ್ನ. देव पाठवून दिलेलं आहे त्यांच्या देवदूतांना. Hallelujah. हालेलुया. Hallelujah. हालेलुया. ಎಲ್ಲ ಹಿಂಸೆಗಳು, ಎಲ್ಲ ಉಪದ್ರವಗಳು, ಕಷ್ಟಗಳನ್ನ ದೊಡ್ಡದಾಗಿ ನಾವು ಅನಿಸಬಾರದು. ಇದನ್ನ ಅನಿಸಬೇಕಂದ್ರೆ ಏನ್ ಗೊತ್ತಾ, ಅವನ ಕೈಯಲ್ಲಿ ಕೊಟ್ಟಿದ್ದ ಕೆಲಸವನ್ನ ಪ್ರಾಪರ್ ಆಗಿ ಮುಗಿಸ್ಕೊಂಡ. किती कष्ट आहे, किती संकट आहे, अरे बाबा मला होत नाही असं म्हटलं नाही. त्यांच्याकडे काय समर्पण केले होते ते संपूर्ण केला आणि समर्पण केला. ನೀ ಕಷ್ಟ 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 ಅಂದ್ರೆ ಅವ್ರ ಬಾಯಲ್ಲಿ ಕುಷ್ಟನೇ ಬರುತ್ತೆ. फक्त अरे बाबा मला कष्ट आहे, कष्टी किती करू मी, कष्टी म्हणून त्यांच्या तोंडाला महामारी येते. ಕಷ್ಟದ ಬಗ್ಗೆ ಮಾತಾಡಬಾರದು. कष्ट तुम्ही किती तुम्ही सोपा त्याचबद्दल तुम्ही बोलू नका. ಬಟ್ पण ಇಷ್ಟು ಕಷ್ಟಗಳನ್ನು ಅನುಭವಿಸಿ ತನ್ನ ಕೈಯಲ್ಲಿ ಕೊಟ್ಟಿದ್ದ ಕೆಲಸವನ್ನ ಮುಗಿಸಿಕೊಂಡು ಮಾಮನ ಕೈಯಲ್ಲಿ ಹಿಂಗೆ ಸ್ಟೇಟ್ಮೆಂಟ್ ಕೊಟ್ಟು ಸಲ್ಯೂಟ್ ಹೊಡೆದ ಆಶೀರ್ವಾದನ ತಕೊಂಡು ಹೋಗಿದ್ದ. ते किती कष्ट सोपवलं ना, तरी पण त्यांच्या हाताखाली कुठलं काम सोपवले होते ते संपूर्ण करून त्यांच्या मामाकडे, मामा मी सर्व बरोबर केलेलं आहे, मी इथून पुढे माझ्या मार्गाने जातो, सल्यूट मारून त्याला त्यांच्या मार्गाने गेला. ಕಂಪ್ಲೀಟ್ ಸೈಕಲ್ ಆಫ್ ವೈಟಿಂಗ್. हेच संपूर्ण चक्र वाट पाहण्याच्या एक क्रिये. ಚಕ್ರ ನಮ್ಮ ಜೀವನದಲ್ಲಿ ಆತ್ಮಿಕ ಚಕ್ರ ಸುತ್ತಾಡಕ್ಕೆ ಪ್ರಾರಂಭಿಸಿಬಿಟ್ಟಿದ್ರೆ ಕೊನೆ ಮುಗಿದವರೆಗೆ ಸುತ್ತಾಡಬೇಕು. आमच्या जीवनामध्ये एक चक्र सुरू झाले ना, ते शेवट एक पोचूपर्यंत ते फिरायला पाहिजे. ಗಡಿಯಾರ ಇರ್ತಲ್ಲ, आता घड्याळ 12 ಸ್ಟಾರ್ಟ್ ಮಾಡಿ ತಿರುಗಾ ಒಂದು 12 ಮುಗಿಸಬೇಕು. ते 12ला सुरू करून ते परत 12ला येऊन पोचायला पाहिजे. ಅವಾಗಲೇ ಅದೊಂದು ಒಳ್ಳೆ ಗಡಿಯಾರ ಅಂತ ಅರ್ಥ. त्या वेळामध्ये एक चांगला घड्याळ. ಅರ್ಥದಲ್ಲೇ ನಿಂತ್ಬಿಟ್ರೆ ಅನ್ಕೋಲೆ ते मधी थांबलंय, ಅದು ಡುಬಾಕರ್ ಗಡಿಯಾರ. हे चुकीचं खोटा घड्याळ आहे. ಒಂದು ಬೆಲೆ ಇಲ್ಲದ ಬ್ಯಾಟರಿಯಲ್ಲಿ ಸೆಲ್ಲಲ್ಲಿ ಚಾರ್ಜ್ ಇರೋದು. म्हणजे त्याच बॅटरीमध्ये शेल नाही. Hallelujah. Hallelujah.
ಒಂದು ಬ್ಯಾಟ್ರಿ ವೀಕ್ ಆಗಿರ್ಬೋದು, ಇಲ್ಲಂటే ಅದು ಗಡಿಯಾರ ವೀಕ್ ಆಗಿರ್ಬೇಕು. एक ठिकाणी बॅटरी खराब झाले असते किंवा या गळ्यामध्ये काहीतरी प्रॉब्लेम असते. ಗಡಿಯಾರ ವೀಕ್ ಆಗೋದಿಲ್ಲ, ಎಲ್ಲ ನಮ್ಮನ್ನ ಉಂಟು ಮಾಡಿ ರೂಪಿಸಿದ ದೇವರು. ಗಡಿಯಾರ ಯಾವತ್ತೂ ಅದು ಸುಳ್ಳಾಗಿ ಹೋಗುವುದಿಲ್ಲ. गळ्या कधी पण चुकीत जात नाही, कारण आम्हाला निर्माण केलेला प्रभू आहे. ಬಟ್ ಅದನ್ನ ಹಾಕಿದ ಸೆಲ್ ಚಾರ್ಜರ್ ಕರೆಕ್ಟ್ ಆಗಿ ಇರುತ್ತದೆ ಎಂಬುದನ್ನು ನಾವು ತಿಳ್ಕೊಳ್ಳಬೇಕು. त्याच्या मागे आम्ही घाललेला एक शेल आहेत ना, त्याच्याकडे बॅटरी आहे काय किंवा गेले काय हे चेक करायला पाहिजे. ಅದು ಡೌನ್ ಆಯ್ತಿದ್ರೆ जर हे कमी झाला 24 ಗಂಟೆ ಸುತ್ತಾಡಿಕೊಂಡು ಹೋದ ಗಡಿಗಾರ ಹುಲ್ಲು 24 तास फिरत फिरत येतात ना एक कडी, ते पण थांबते. ಆಮೆನ್. ಈ ರೀತಿಯಲ್ಲಿ ಯಾಕೋಬನು ತನ್ನ ಕೈಯಲ್ಲಿ ಕೊಟ್ಟಿದ್ದ ಕೆಲಸವನ್ನು ರಾತ್ರಿ ಆಗಲು ಮುಗಿಸಿಕೊಂಡ. ಅದರ ಎಲ್ಲ ಕಷ್ಟಗಳು ಎಲ್ಲ ಬಂದಿದ ಎಲ್ಲವನು ಸಂತೋಷವಾಗಿ ಅವನು ಅನುಭವಿಸಿಕೊಂಡಿದ್ದ. 10 ಸಲ ಅವನಿಗೆ ಸಂಬಳ ಬಂದಿಲ್ಲ, 10 ಸಲ ಚೇಂಜ್ ಮಾಡ್ಕೊಂಡಿರ್ತಾನೆ. ಆದರೂ ನನ್ನ ಕೈಯಲ್ಲಿ ಕೊಟ್ಟಿದ್ದ ಕೆಲಸವನ್ನ ಮಾಡಿ ಮುಗಿಸುತ್ತಾನವರೆಗೂ ಇಲ್ಲಿಂದ ಹೋಗೋದಿಲ್ಲ ಅಂತ धैर्यವಾಗಿ निंतुಕೊಂಡಿದ್ದೆ. याकोबाच्या किती संकट किती त्रास पडला तरी पण त्याने माझ्याकडे काय काम दिले आहे ते सर्व संपल्यानंतर मी इथून जाणार म्हणून ते तसंच करून पुढे गेला. हालेलुया. हालेलुया. ಇವಾಗ ದೇವರ ಮುಖಾಂತರವಾಗಿ ಕೊಡುವಂತ ರಿಸಲ್ಟ್ ಏನಂದ್ರೆ, आता देवाच्या द्वारे एक प्रतिफल आला. ते काय म्हणजे, ಯಾಕೋಬು ಪ್ರಯಾಣದಲ್ಲಿ ಹೋಗುವಾಗ ದೂತರುಗಳನ್ನು ಸಂಧಿಸಿದ. याकोब त्यांच्या प्रवासामध्ये जात असताना तो देवदूताला भेटला. त्यानंतर ತಿರುಗಿ ನೋಡಿದ್ದಾನೆ. तो मागे वळून बघितला. अरे बाबा, ಇದು ನನ್ನ ಕಷ್ಟದಿಂದ ಬಂದಿದ ಮಕ್ಕಳಲ್ಲ. हे सर्व मी कष्ट करून वेतन केलेल्यामुळे आलेले नाही. ದೇವರ ಅಭಿಷೇಕದಿಂದ, ದೇವರ ಬಲದಿಂದ, ದೇವರ ಸಾಮರ್ಥ್ಯದಿಂದ ಬಂದಿದ್ದ ಇದು ದೇವರ ಪಾಲಯವಾಗಿರ. देवाच्या सामर्थ्यामुळे, देवाच्या अभिषेकामुळे, देव दिलेल्या कृपामुळे हे सर्व आलेल्या 2 सैन्य. It's a great result, no? किती एक उत्तर बघा. Hallelujah. हालेलुया. Hallelujah. No pain, no gain. तुम्हाला जर दुःखत नसेल तर तिथे फळ नसते. ವ್ಯಾಪಾರದಲ್ಲಿ ನಮಗೆ ಇನ್ಕಮಿಂಗ್ ಬರಬೇಕಾದ್ರೂ ಪೈಲ ಹಣ ಇಲ್ಲ, ಹಿಂಸೆಗಳು ಬರಬೇಕು, ಕಷ್ಟಗಳು ಬರಬೇಕು, ಉಪದ್ರವಗಳು ಬರಬೇಕು. ಇವುಗಳೆಲ್ಲ ಸೇರಿನೇ ಒಂದು ದೊಡ್ಡ ಲಾಭವಾಗಿ ಅಂಬಾನಿಯಾಗಿ ಇವಾಗ ನಿಂತುಕೊಂಡಿರ್ತಾರೆ. व्यवसायामध्ये आम्ही उंच तिथे पोहोचण्यासाठी पहिला पैशाची गरज नाही. किती त्रास येऊ दे, किती नष्ट येऊ दे, ते सर्व सहन करून पुढे पाऊल ठेवतात ना, त्यांनी एक दिवस अंबानी सारखा उभा करतात. ಎಸ್ ಆಮೆನ್. ಒಬ್ಬರೊಬ್ಬರ ಲೈಫ್ ನಲ್ಲಿ एक माणसा जीवितामध्ये ತಾವು ಕೈಯಲ್ಲಿ ಬಂದಿದ ಕೆಲಸವನ್ನ ಮಾಡಿ ಮುಗಿಸಲು ಹೋದರೆ ಅವನಿಗೆ ಇಂಥ ಒಂದು ರಿಸಲ್ಟ್ ಬರುವುದಿಲ್ಲ. त्यांच्या हाताकडे काय सोपवले आहे ते कष्ट करून त्यांनी शेवटपर्यंत केले नसले तर हे रिझल्ट येत नाही. ಆಮೆನ್. ಹಲ್ಲೆಲೂಯಾ. हालेलुया. ಇಲ್ಲ ಕೂತಿರುವ ನಿಮ್ಮ ಲೈಫ್ ನನ್ನ ಲೈಫ್ ಸರಿ, इथे बसलेल्या तुमच्या जीवनामध्ये, माझ्या जीवनामध्ये ಹಲ್ಲೆಲೂಯಾ. हालेलुया. ದೇವರು ನಮಗೆ ಕೊಟ್ಟಿದ ಕೆಲಸವನ್ನ